ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಎಲ್ಲರಿಗೂ ಬೆಳಗಿನ ಜಾವದ ಶುಭಾಶಯಗಳು. ಈ ಲಾಗ್ ಬಂದು ಗುರುವಾರ ದಿನದ್ದು. ನಾನು ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡ್ತೀನಲ್ವ, ಇದು 4ನೇ ಗುರುವಾರದ ಪೂಜೆ. ಈ ಪೂಜೆ ಆತಂತಂದ್ರೆ ಈ ವರ್ಷದ ಪೂಜೆ ಕಂಪ್ಲೀಟ್ ಆದಂಗೆ. ಅಂದರೆ ಈ ಪೂಜೆ ಹಿಡಿದು ನಾನು 5 ವರ್ಷ ಆಯಿತು. ಅಂದರೆ 2021 ಈ ಪೂಜೆನ ನಾನು ಸ್ಟಾರ್ಟ್ ಮಾಡಿದ್ದೆ. ಇವಾಗ 2025 ಕಂಪ್ಲೀಟ್ ಆತಂತಂದ್ರೆ 5 ವರ್ಷ ನಾ ಪೂಜೆನ ಕಂಪ್ಲೀಟಾಗಿ ಮಾಡೇನಂತ ಅರ್ಥ. ಈ ಪೂಜೆ ಮಾಡೋಕೆ ನಾ ಸ್ಟಾರ್ಟ್ ಮಾಡಿದಾಗ ಸಂಕಲ್ಪ ಮಾಡ್ಕೊಂಡಿದ್ದೆ 5 ವರ್ಷ ಈ ಪೂಜೆ ಮಾಡ್ತೀನಂತಂದು. ಆದರೆ ಇವಾಗ ನಾ ಅಂದ್ಕೊಂಡಿದ್ದು ಈ ಪೂಜೆನ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯಕ್ಕೈತೋ ಅಷ್ಟು ವರ್ಷಗಳ ಕಾಲ ಈ ಪೂಜೆನ ನಾನು ಕರೆಕ್ಟಾಗಿ ಮಾಡ್ಕೊತ ಹೋಗ್ತೀನಿ. ನನಗೆ ಯಾಕಂದರೆ ಈ ಪೂಜೆಯಿಂದ ಅಷ್ಟೇ ಒಳ್ಳೆಯದಾಗೈತೆ, ಅದಕ್ಕೋಸ್ಕರ. ಇನ್ನು ಈ ಪೂಜೆ ಮಾಡೋ ದಿವಸ ನಾನು ಆದಷ್ಟು ಬೇಗನೆ ಎದ್ದಿರ್ತೀನಿ. ಒಂದು 3 ಗಂಟೆ ಅಥವಾ 2:45 ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೋಬೇಕಲ್ಲ, ಹೀಗಾಗಿ ಸ್ವಲ್ಪ ಬೇಗನೆ ಎದ್ದಿರ್ತೀನಿ. ಇನ್ನು ಮನೆಯೊಳಗೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿರತ್ತಂತ ಬಂದೆ. ಇನ್ನು ರಂಗೋಲಿ ಕೂಡ ಸ್ವಲ್ಪ ಸಿಂಪಲಾಗಿ ಹಾಕತ್ತೀನಿ. ಇವತ್ತು ಹಾಕೋ ರಂಗೋಲಿ ನನಗೆ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ಭಾಳ ಚಿಕ್ಕ ರಂಗೋಲಿ, ಅದರ ಒಂಥರ ಚಂದ ಕಾಣ್ತಿರತ್ತಿ, ಒಂಥರ ಬಳ್ಳಿ ರಂಗೋಲಿಗೆ ಎತ್ತನೂ ಕಾಣ್ತಿರತ್ತಿ. ಚಿಕ್ಕಿ ಇಟ್ಟು ರಂಗೋಲಿ ಹಾಕಬೇಕು. ಇದೆಲ್ಲ ನೋಡಕತ್ರೆ ಈ ರಂಗೋಲಿ ಸಿಕ್ಕಾಪಟ್ಟೆ ಇಷ್ಟ ಆಕೈತೆ ನನಗೆ. ಒಂಥರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇನ್ನು ಈ ರಂಗೋಲಿ 7ರಿಂದ 4 ಚಿಕ್ಕಿವರೆಗೂ ಚಿಕ್ಕಿ ಇಟ್ಕೋಬೇಕು, ಆ ರಂಗೋಲಿದು. ಇನ್ನು ನಾನು ಸಣ್ಣಕ್ಕಿದ್ದಾಗ ರಂಗೋಲಿ ಹಾಕಕ್ಕೆ ಹೆಂಗೆ ಕಲ್ತೀನಿ ಅಂತಂದ್ರೆ, ಯಾರಾದರೂ ಅಕ್ಕಗಳು ರಂಗೋಲಿ ಭಾಳ ಚಂದ ಹಾಕ್ತಾರಂತಂದ್ರೆ ಅವ್ರ ಕಡೆ ಏನು ಮುಜುಗರ ಇಲ್ದ ಹೋಗಿ ರಂಗೋಲಿ ಕಲಿಸ್ರಿ ಅಂತಂದು ಸಿಕ್ಕಾಪಟ್ಟೆ ಗಂಡು ಬೀಳ್ತಿದ್ನೆ. ಅಷ್ಟು ನನಗೆ ಒಂದು ರಂಗೋಲಿ ಹಾಕೋಕ್ಕೆ ಇಂಟ್ರೆಸ್ಟ್ ಭಾಳ. ಹಂಗೆಲ್ಲ ರಂಗೋಲಿ ಕಲ್ತ್ಕೊಂಡೀನಿ. ಅದೇನೋ ಗೊತ್ತಿಲ್ಲ, ಈ ರಂಗೋಲಿ ಹಾಕೋದು, ರಂಗೋಲಿ ಎಲ್ಲ ಬಿಡಿಸೋದು ಮತ್ತು ಡ್ರಾಯಿಂಗ್ ಎಲ್ಲ ತೆಗೆಯೋದು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಓದೋದಕ್ಕಿಂತ ಈ ಥರ ಎಲ್ಲ ಡ್ರಾಯಿಂಗ್ ಮಾಡೋದು, ಚಿತ್ರಕಲೆ ಇದರಲ್ಲಾಗೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಇನ್ನು ನಮ್ಮ ಮಕ್ಕಳು ಏನು ಇಷ್ಟಪಡ್ತಾರೆ ನೋಡಿರಿ, ಅವ್ರು ಎದ್ರಾಗ ಎಕ್ಸ್ಪರ್ಟ್ ಇರ್ತಾರೆ, ಅದನ್ನ ಮುಂದುವರಿಸ್ಬೇಕು. ಯಾಕಂತಂದ್ರೆ ಅವರು ಇಂಟ್ರೆಸ್ಟ್ ಇರೋದನ್ನು ಬಿಟ್ಟು ನಾವು ನಮ್ಗೆ ಯಾವುದು ನಮ್ಮ ಕನಸುಗಳು ಯಾವ ಇರ್ತಾವೆ, ನಮಗೇನು ಇಂಟ್ರೆಸ್ಟ್ ಇರತ್ತೆ ಅದನ್ನು ಮಕ್ಕಳ ಮೇಲೆ ಪ್ರೆಷರ್ ಹಾಕಿದ್ರೆ ಅದು ಆ ದಂಡಿಗೋಲ್ಲ ಈ ದಂಡಿಗೋಲ್ಲ ಅನ್ನೋರ್ಗತೆ ಆಗಿಬಿಡ್ತೈತಿ. ಆದಷ್ಟು ಮಕ್ಕಳು ಏನು ಇಷ್ಟಪಡ್ತಾರೆ ನೋಡಿರಿ ಅದನ್ನು ಅವ್ರ ಕೈಲೇ ಮಾಡ್ಸೋಕೆ ಪ್ರಯತ್ನ ಪಡ್ರಿ. ಇನ್ನು ಪೂಜೆ ಎಲ್ಲ ಮಾಡಿದ್ದಾಯಿತು. ಈ ರೀತಿಯಾಗಿತ್ತು ಇದು 4ನೇ ಗುರುವಾರದ ಪೂಜೆ. ಇನ್ನು ಇವತ್ತು ಸ್ವಲ್ಪ ಬೇಳೆಗೆಲ್ಲ ಹಾಕಿ ಹೋಳಿಗೆ ಎಲ್ಲ ಮಾಡ್ಬೇಕಂತ ಅಂದ್ಕೊಂಡೇನಿ. ಇವಾಗ ನೋಡ್ರಿ ಸ್ವಲ್ಪ ಬೆಳಕೆಲ್ಲ ಆಗಾಕತ್ತೈತಿ. ಒಂದು 6 ಗಂಟೆ ಅನ್ನೋಷ್ಟರೊಳಗೆ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದು ನಾನು. ಅಂದ್ರೆ 6 ಗಂಟೆನೂ ಆಗಿರಕ್ಕಿಲ್ಲ, ಒಂದು 5:30 ಹೀಗೆಲ್ಲ ವಿಡಿಯೋ ಮಾಡ್ಕೊಂಡಿದ್ದು. ಇನ್ನು ನಮ್ಮ ಮನೆ ಮುಂದೆ ತುಳಸಿ ಗಿಡ ಸಿಕ್ಕಾಪಟ್ಟೆ ಬೆಳೆದಾವು. ಯಾಕಂತಂದ್ರೆ ನಾನು ನನ್ನ ಮಕ್ಳು ಅದ್ರ ಬೀಜ ಹಾಕಿ ಸಿಕ್ಕಾಪಟ್ಟೆ ತುಳಸಿ ಗಿಡ ಬೆಳೆಸೀವಿ. ಇನ್ನು ತುಳಸಿ ಗಿಡ ಬೆಳೆಯೋದು ಮನೆ ಮುಂದೆ ಬೆಳೆಯೋದು ಕೂಡ ಒಂದು ಒಳ್ಳೇದಂತ ಹೇಳ್ತಾರೆ. ಭಾಳ ಚಂದ ಬರತ್ತವ ತುಳಸಿ ಗಿಡ ಮಾತ್ರ. ಇನ್ನು ನನಗೆ ರಾಘವೇಂದ್ರ ಸ್ವಾಮಿ ಅಂದ್ರೆ ಭಾಳ ಇಷ್ಟ ಅಲ್ಲ, ನನ್ನ ಮನೆ ಮುಂದೆ ಒಂದು ಬೃಂದಾವನ ಐತಿ ಅನ್ನೋ ಒಂದು ಫೀಲ್ ಒಳಗೆ ಇರ್ತೀನಿ. ಅದೊಂಥರ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಇನ್ನು ಇವತ್ತು ಬೇಗ ಅಡುಗೆ ಮಾಡ್ಕೋಬೇಕಂತಂದು ಎಲ್ಲ ಹೋಳ್ಗೆ ಹಿಟ್ಟದೆಲ್ಲ ನಾದ್ಕೊಂಡಿದ್ದೆ. ಆಮೇಲೆ ಅನ್ನಿಸ್ತು ಇನ್ನು ಹೋಳ್ಗೆದೆಲ್ಲ ಹಿಂದಿನ ವಿಡಿಯೋದಾಗೆಲ್ಲ ತೋರಿಸೀನಿ, ಅದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ ಅಂತಂದು ಅದನ್ನಷ್ಟೇ ಬಿಟ್ಟು ಬಜ್ಜಿ ಮಾಡ್ಕೋಕತ್ತಿದ್ದೆ. ಅದನ್ನು ಸ್ವಲ್ಪ ಹಾಕಿದ್ರೆ ಅದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬಜ್ಜಿ ಮಾಡ್ಕೊತಾರೆ ಅಕ್ಕಿ ಹಿಟ್ಟಿನೂ ಅಂತಂದು ಅದನ್ನು ಮಾಡ್ಕೊತೀನಿ. ಇಲ್ಲ ಏನೇನು ಹೇಳ್ತೀನಂತ ತೋರಿಸ್ತೀನಿ ನಿಮಗೆ, ಏನೇನು ಹಾಕಬೇಕು ಈ ಬಜ್ಜಿಗೆ ಅಂತಂದು. ಯಾಕಂತಂದ್ರೆ ಇವತ್ತು ಮಾಡಾಕತ್ತಿದ್ದು ಅಕ್ಕಿ ಹಿಟ್ಟಿನ ಬಜ್ಜಿ. ಇಲ್ಲೇ ಮೊದಲೇಗೆ ಒಂದು ಬಟ್ಲಷ್ಟು ನಾನು ಮೊಸರು ತೊಗೊಂಡೀನಿ. ಆ ಮೊಸರು ತೊಗೊಂಡು ಅದನ್ನು ಸ್ವಲ್ಪ ಏನೋ ಗಂಟದೇನು ಇರ್ತೈತೆ ಅಲ್ವ, ಅದನ್ನ ಏನು ಇಲ್ಲಂಗೆ ಈ ರೀತಿ ಕಲಿಸ್ಕೋಬೇಕಾಗೈತಿ. ಅದು ಪೂರ್ತಿ ಸ್ಮೂತ್ ಆಗೋ ಮಟನ ಈ ರೀತಿ ಕಲಿಸ್ಕೊತೀನಿ. ಕಲಿಸ್ಕೊಂಡಾದ್ಮೇಲೆ ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಡ್ರಿ. ಸ್ವಲ್ಪ ಕಮ್ಮಿ ಬೀಳೋಷ್ಟು, ಒಂದು ಬಟ್ಲಿಗೆ ಸ್ವಲ್ಪ ಕಮ್ಮಿ ಬೀಳೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡೀನಿ. ಅದನ್ನೂ ಕೂಡ ಏನು ಗಂಟಿಲ್ಲಂಗೆ ಕಲಿಸ್ಕೋಬೇಕು. ನಿಮಗೆ ಮೊಸರು ಸಾಕಾಗ್ಲಿಕ್ಕಂತಂದ್ರೆ ಇಲ್ಲಿ ನೀರು ಹಾಕ್ಕೊಂಡು ಬೇಕಾದ್ರೆ ನೀವು ಕಲಿಸ್ಕೊಳ್ರಿ. ಆದ್ರೆ ಸ್ವಲ್ಪ ಮೊಸರು ಹಾಕೋದ್ರಿಂದ ಈ ಬಜ್ಜಿ ಟೇಸ್ಟಾಗಿ ಬರ್ತಾವೆ. ಅದಕ್ಕೋಸ್ಕರ ಇದನ್ನ ಮೊಸರು ಹಾಕ್ಕೊಂಡು ಏನು ಅಕ್ಕಿ ಹಿಟ್ಟನ್ನ ಕಲಿಸ್ಕೋದು. ಇವತ್ತಿನ ಹಂಗೆ ಏನೋ ಫೋನೊಳಗೆ ನೋಡ್ಕೊತ ಕುಂತಿದ್ಲು ನನ್ನ ಮಗಳು. ಆಕಿ ನೋಡಿ ಈ ರೀತಿ ನನಗೆ ಬಜ್ಜಿ ಮಾಡಿಕೊಡು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಈ ರೀತಿ ಬಜ್ಜಿ ಮಾಡತ್ತೀನಿ. ಆಮೇಲೆ ಇಲ್ಲಿ ಎಳ್ಳು ಮತ್ತು ಅಜ್ವಾನ ಹಾಕ್ಕೊಂಡು ಕರಿಮೆಣಸಿನ ಪುಡಿ ಹಾಕ್ಕೊಂಡೀನಿ, ಅಂದರೆ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಇಲ್ಲಿ ಹಸಿ ಮೆಣ್ಸಿಕಾಯಿನ ಹಾಕ್ಕೊಂಡೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೀನಿ. ಇದನ್ನಷ್ಟು ಹಾಕ್ಕೊಂಡು ಮತ್ತೆ ಇದನ್ನ ಕಲಿಸ್ಕೋಬೇಕಾಗೈತಿ. ಎಲ್ಲ ಕೂಡ್ಕೊಂಬಿಟ್ಟನ ಕಲಿಸ್ಕೋಬೇಕು. ಈ ರೀತಿ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಉಪ್ಪು ಮತ್ತೇನಾದ್ರು ಹಾಕಬೇಕಂತ
ಅಂತಂದರೆ ಇವಾಗಲೇ ಹಾಕ್ಕೋದು. ನನಗಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ, 1 ಸ್ಪೂನಷ್ಟು. ಆಮೇಲೆ ಸಕ್ಕರೆನ ಹಾಕ್ಕೊತೀನಿ. ಆಮೇಲೆ ಈ ಉಳ್ಳಾಗಡ್ಡಿ ಅದು ಏನು ಹಾಕೋದಿಲ್ಲ, ಜಸ್ಟ್ ಇಲ್ಲಿ ಏನು ಹಾಕ್ಕೊಂಡೆ ಅಂತಂದ್ರೆ ಸಾಲ್ಟ್ ಮತ್ತು ಸಕ್ಕರೆನ ಹಾಕ್ಕೊಂಡು ಕಲಿಸ್ಕೊಂಡೀನಿ. ಇವಾಗ ನೋಡಿರಲ್ಲ ಈ ಹದಕ್ಕೆ ಬರೋ ಮಟನನ್ನು ಕಲಿಸ್ಕೊಂಡು ಒಂದು ಬಾಯಿ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನ ಬಿಟ್ಬಿಡ್ತೀನಿ. ಆಮೇಲೆ ಅರ್ಧ ಗಂಟೆ ಆದಮೇಲೆ ಇದನ್ನ ಬಜ್ಜಿನ ಹಾಕ್ಕೊತೀನಿ. ಇನ್ನು ಈ ಬಜ್ಜಿ ಹಾಕ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಕಾಸಿ ಇಟ್ಕೊಂಡಿದ್ನೆ. ಆದ್ರೆ ಅದು ಹಾಕ್ತಂಗೆ ಬಜ್ಜಿ ಗತಿ ಅದು ಗುಂಡ್ಕಾಗಲಿಲ್ಲ, ಒಡೆ ಗತಿ ಆಯ್ತು. ಆದರೆ ಟೇಸ್ಟಾಗಿ ಬಂದಿದ್ದು, ಏನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ನೆಲ್ಲ, ಹೀಗಾಗಿ ಬಜ್ಜಿ ಟೇಸ್ಟ್ ಆಗಿದ್ದು. ಆದರೆ ಇದು ಬಜ್ಜಿ ಅನ್ನೋರ ಗತಿ ಕಾಣ್ತಿರ್ಕಿಲ್ಲ, ಬಂದಮೇಲೆ ಒಡೆ ಗತ ಕಾಣಕತ್ತಿದ್ದು. ಆದರೆ ಟೇಸ್ಟ್ ಆಗಿದ್ದಲ್ಲ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿ, ಇಲ್ಲ ಅಂತಂದ್ರೆ ಪರವಾಗಿಲ್ಲ ಬಿಟ್ಬಿಡ್ರಿ. ಅದರ ಟೇಸ್ಟ್ ಮಾತ್ರ ಕರೆಕ್ಟಾಗಿ ಎಲ್ಲ ಉಪ್ಪು ಖಾರ ಬಾಯಿ ತುಂಬ ಬಂದಿದ್ದು. ಇನ್ನು ಅಕ್ಕಿ ಹಿಟ್ಟಿನ ಬಜ್ಜಿ ಅಲ್ವಾ, ಒಂಥರ ಕ್ರಿಸ್ಪಿಯಾಗಿ ಬಂದಿದ್ದು. ತಿನ್ನಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿದ್ದು, ನೋಡೋಕ್ಕೂ ಅಷ್ಟೇ ನಮಗೆಲ್ಲ ಚಲೋನೇ ಕಂಡು. ಯಾಕಂತಂದ್ರೆ ನಮ್ಮ ಮನೆಯೊಳಗೆಲ್ಲ ಏನಿವು ಒಂಥರ ಬೇರೆ ಗತಿ ಅದಲ್ಲ, ಈತ ವಡಿನಲ್ಲ ಈತ ಬಜ್ಜಿನಲ್ಲ ಅನ್ನತ್ತಿದ್ರು. ಆಮೇಲೆ ತಿಂದಮೇಲೆ ಪದೇ ಆಗೋ ಮಟನೂ ಇನ್ನು ಖಾಲಿ ಆಗೋ ಮಟನೂ ಬಿಡಲಿಲ್ಲ. ಎಲ್ಲರೂ ತಿಂದು ಅವತ್ತ ಮುಗಿಸಿದ್ರೆ. ಇನ್ನು ಅತಿ ಒಂಥರ ಮೆದುವಾಗಿ ಬಂದಿರ್ಕಿಲ್ಲ, ಕ್ರಿಸ್ಪಿಯಾಗಿ ಕುರುಮ್ ಅನ್ನೋರ್ ಗತಿ, ಎಲ್ಲ ದಂಡಿಗೆಲ್ಲ ಕುರುಮ್ ಅನ್ನೋರ್ ಗತಿ ಒಂಥರ ಟೇಸ್ಟಾಗಿ ಬಂದಿದ್ದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿದ ಮೇಲೆ ಏನಾದರೂ ನಿಮಗೆ ಚಲೋತ್ನಾಗೆಲ್ಲ ಬಂದು ಅಂತಂದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ, ನೀವು ನಿಮ್ಮ ಮನೆಯೊಳಗೆ ಯಾವ ರೀತಿ ಬಂದು ಈ ಬಜ್ಜಿ ಅಂತಂದು. ಅಂದರೆ ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಅದು. ಮಕ್ಕಳಿಗೂ ನನ್ನ ಮಗಳು ಮಾಡ್ತಿದ್ಲಲ್ವ ಆಕೆಗೆ ಕೂಡ ಇಷ್ಟ ಆದವು. ಇನ್ನು ಎಲ್ಲ ಬಜ್ಜಿ ಎಲ್ಲ ಮುಗಿಸಿ ಮತ್ತು ಎಲ್ಲ ಅಡುಗೆನೂ ಮಾಡ್ಕೊಂಡಿದ್ದಾಯ್ತು. ಇಲ್ಲಿ ಬದ್ನೆಕಾಯಿ ಪಲ್ಯ ಮಾಡ್ಕೊಂಡೇನಿ. ಬದ್ನೆಕಾಯಿ ಪಲ್ಯನೂ ಅಷ್ಟೇ ಇವತ್ತೊಂಥರ ಬೇರೆ ಥರ ಮಸಾಲೆ ಎಲ್ಲ ರುಬ್ಬಿ ಮಾಡ್ಕೊಂಡಿದ್ದೆ. ಇನ್ನು ಹೋಳಿಗೆ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಕಟ್ಟಿನ ಸಾಂಬಾರು ಮಾಡ್ಕೋಬೇಕಂತ ಅಂದ್ಕೊಂಡೆ, ಹುಣ್ಗಸ್ ಸ್ವಲ್ಪ ಕಟ್ ಹಾಕಿ ಟೊಮೆಟೊ ಸಾಂಬಾರು ಮಾಡಿಕೊಂಡು ಪೂರಿ ಮಾಡಿಕೊಂಡು ವಾಪಸ್ ಈ ಪಾಪಡೆ ಎಲ್ಲ ಕರೆದು ರೈಸ್ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ಅಡುಗೆ ಮಾಡಿ ನೈವೇದ್ಯ ಕೂಡ ಹಿಡಿದೆ ನೋಡಿರಿ. ಇದಾಗಿತ್ತು ಇವತ್ತಿನ ಒಂದು ನಮ್ಮ ಮಹಾಲಕ್ಷ್ಮಿಗೆ ನೈವೇದ್ಯ. ನಮ್ಮ ಊಟಕ್ಕೂ ಇವತ್ತು ಈ ರೀತಿ ಇವತ್ತಿನ ಒಂದು ಪೂಜೆ ಮುಗೀತು. ಅಂದರೆ 4ನೇ ಗುರುವಾರದ ಪೂಜೆ ಮುಗೀತು ಇವತ್ತು. ಇನ್ನು ಮಕ್ಕಳಿಗೆ ಉಡಿ ತುಂಬ್ತೀನಿ ನಾನು. ಮುತ್ತೈದರಿಗೆ ಉಡಿ ತುಂಬಿರು ನಡೀತಿ, 5 ಮಂದಿ ಮುತ್ತೈದರಿಗೆ. ಇಲ್ಲ ಅಂತಂದ್ರೆ ಬಾಲ್ ಮುತ್ತೈದರಿಗೆ ಉಡಿ ತುಂಬ್ತೀನಿ ನಾನು. 5 ವರ್ಷನೂ ಬಾಲ್ ಮುತ್ತೈದರಿಗೆ ಉಡಿ ತುಂಬಿದ್ದು. ಇಲ್ಲಿ ಬಾಲ್ ಮುತ್ತೈದರ್ ಹೆಣ್ಣು ಮಕ್ಕಳು ಕಮ್ಮಿ ಬಿಟ್ಟರೆ ಗಂಡು ಹುಡುಗರಿಗೆ ಉಡಿ ತುಂಬೋದು. ಮೊದಲೇಕೆಲ್ಲ ವಿಭೂತಿ ಎಲ್ಲ ಹಚ್ಚಿ ಅವ್ರ ಮುಖ ಎಲ್ಲ ತೊಳೆದು ವಿಭೂತಿ ಎಲ್ಲ ಹಚ್ಚಿ ಅವ್ರಿಗೆ ಉಡಿ ತುಂಬ್ತೀನಿ. ಇನ್ನು ಈ ಉಡಿ ತುಂಬಬೇಕಾದ್ರೆ ಏನಾದರೂ ಈ ಒಂದು ಪೂಜೆದ್ದು ಏನಂತಂತಂದ್ರೆ ಏನಾದರೂ ದಾನ ಮಾಡಬೇಕು, ನಮ್ಮ ಕೈಲೇ ಆದಷ್ಟು ದಾನ ಮಾಡಬೇಕು. ಹಿಂಗಾಗಿ ನಾವು ವರ್ಷ ಮಕ್ಕಳಿಗೆ ಉಪಯೋಗ ಆಗುವಂಥವು ಏನಾರು ಕೊಡ್ತಿದ್ದೆ. ಅಂದರೆ ಬುಕ್ಕು ಪೆನ್ನು, 1ನೇ ವರ್ಷ ಬುಕ್ಕು ಪೆನ್ನು ಏನೆಲ್ಲ ದಾನ ಮಾಡೀನಿ. ಇನ್ನು ಆಮೇಲೆ ಬೊಟ್ಲ ಏನಾರು ಅವ್ರು ಊಟ ಮಾಡ್ತಾರಲ್ಲ ಆ ಥರ ಬೊಟ್ಲ ಎಲ್ಲ ಮಾಡೀನಿ. ಇನ್ನು ಈ ಪೂಜೆಗೆ ನನ್ನ ಹಸ್ಬೆಂಡಿಗೆ ನಾನು ಪ್ಲೇಟ್ ಎಲ್ಲ ತಂಬರಿ ಅಂತಂದ್ರೆ ಸಿಕ್ಕಾಪಟ್ಟೆ ಸಣ್ಣ ತಂದಿದ್ರು. ಆಮೇಲೆ ಇವೆಲ್ಲ ಬೇಡ ದಾನ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಏನಾದರೂ ಉಪಯೋಗ ಆಗಿರ್ಬೇಕಂತಂದು ಮತ್ತೆ ಬೇರೆ ತರಿಸಿ ಮತ್ತೆ ಒಂದು 5 ಪ್ಲೇಟ್ ಬೇರೆ ತರಿಸಿ ಆಮೇಲೆ ಅದ್ರೊಳಗೆ ಈ ವಿಳೆದೆಲೆ, ಅಡಿಕೆ, ಅರ್ಶಿಣ ಕೊಂಬು, ಹುತ್ತತ್ತಿ, ಅಕ್ಷತೆ ಕಾಳು, ವಾಪಸ್ಸು ಬಾಳೆಹಣ್ಣು ಇದನ್ನೆಲ್ಲ ಇಟ್ಟು ಅದೊಂದು ಪ್ಲೇಟ್ನಾಗ ಇಟ್ಟು ಉಡಿ ತುಂಬಿದ್ದೆ. ಇದ್ರದ್ದು ಹೇಳ್ಬೇಕಂತಂದ್ರೆ ಈ ಪೂಜೆದು ನಾವೆಷ್ಟು ದಾನ ಧರ್ಮ ಮಾಡ್ತೇವೋ ಅಷ್ಟು ನಮ್ಗೆ ಒಳ್ಳೇದಾಕೈತಿ, ಶುಭ ಫಲಗಳು ನಮ್ಮ ಮನ್ಯಾಗ ಆಗ್ತಿರ್ತಾವು ಅಂತಂದು ಈ ಪೂಜೆದು ಒಂದು ಮಹತ್ವ. ಇನ್ನು 5 ಥರದ ಹಣ್ಣಿಂದು ತಪ್ಪಲನೆಲ್ಲ ಹಾಕ್ತೀವಲ್ವ, ಆ 5 ಫಲದ ಗಿಡದ ಹೆಂಗಿರ್ತೈತೋ ನಮ್ಮ ಮನೆಯೊಳಗೂ ಅಷ್ಟು ಎಲ್ಲ ಫಲ ಪ್ರಾಪ್ತಿ ಆಗ್ತೈತಿ ಅಂತಂದು ಈ ಪೂಜೆದು ಒಂದು ಅರ್ಥ. ಇದನ್ನು ನಾ ಪೂಜೆ ಮಾಡಬೇಕಾದ್ರೆ ಯಾರಿಂದ ಇದನ್ನು ತಿಳ್ಕೊಂಡೇನೋ ಅವರು ನನಗೆ ಇದೇ ರೀತಿನ ಹೇಳಿದ್ದು. ಹೀಗಾಗಿ ನಿಮಗೂ ನಾನು ಅದನ್ನ ಹೇಳಬೇಕಾಕೈತಿ. ಇದನ್ನು ಬಿಟ್ಟು ಬೇರೆ ಏನು ಹುಟ್ಟಿಸ್ಕೊಂಡು ಹೇಳೋಕ್ಕಾಗೋದಿಲ್ಲ. ಒಂಥರ ಈ ಪೂಜೆ ಮಾಡಿದ ಮೇಲೆ ನನಗೆ ಅಷ್ಟೇ ಒಳ್ಳೆಯದು ಆಗೈತಿ. ಯಾರಾದರೂ ಈ ಪೂಜೆನ ಮುಂದಿನ ವರ್ಷ ಮಾಡ್ತೀನಿ ಅಂತಂದ್ರೆ ಮಾಡಿರಿ, ಸಿಕ್ಕಾಪಟ್ಟೆ ಒಳ್ಳೇದಾಕೈತೆ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ಒಳ್ಳೇದಾಗೈತಿ. ಇನ್ನು ಈ ವರ್ಷ ನನ್ನ ಮಾತು ಕೇಳ್ಕೊಂಡು ನಮ್ಮ ತಂಗಿ ಕೂಡ ಈ ಪೂಜೆ ಮಾಡಿದಾಳ. ಆಕೆ ಮುಂದಿನ ವರ್ಷ ಏನು ಹೇಳ್ತಾ ಗೊತ್ತಿಲ್ಲ. ಆದಷ್ಟು ಒಳ್ಳೇದಕ್ಕೈತಿ ಕೆಟ್ಟದಕ್ಕೈತಿ ಅನ್ನೋಕ್ಕಿಂತ ದೇವ್ರ ಮೇಲೆ ಭಾರ ಹಾಕಿ ನೀವೇನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದರೆ ಹೆದರ್ಕೋಕೆ ಹೋಗಬೇಡ್ರಿ, ಮಾಡ್ತಾ ಇರಿ. ಇನ್ನು ಉಡಿ ತುಂಬಿದ್ದೆಲ್ಲ ಆಯಿತು, ಮಕ್ಕಳಿಗೂ ಕೂಡ ಊಟಕ್ಕೆಲ್ಲ ಕೊಡಬೇಕು. ಇನ್ನು ನೋಡಿರಲ್ಲ ಬಜ್ಜಿ ಚಲೋ ಆಗ್ಯಾವ ಅಂತಂದು ನನ್ನ ಮಗ ಒಂದು ಒಳ್ಳೆ ಕಮೆಂಟ್ ಹೇಳಿದ್ನ ನನಗೆ. ಅವನಿಂದ ಒಂದು ಮೆಚ್ಚುಗೆ ಸಿಕ್ತು. ನಾ ಹೇಳ್ತಾನಲ್ಲ ಸಿಕ್ಕಾಪಟ್ಟೆ ಚಲೋ ಆಗಿದ್ದು, ಒಂಥರ ಕ್ರಿಸ್ಪಿ ಆಗಿದ್ದು, ಅದೇನು ಬಿರುಸಾಗಿರ್ಕಿಲ್ಲ, ಕುರುಮ್ ಅನ್ನತ್ತಿದ್ದು ಮಸ್ತ್ ಆಗಿದ್ದು. ಇದನ್ನ ಟ್ರೈ ಮಾಡಿರಿ. ಇದಾಗಿತ್ತು ನೋಡಿರಿ ಇವತ್ತಿನ ಒಂದು ಲಾಗ್. ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.